ವ್ಯಾಪಾರಣ್ಣಿ ಪ್ರತಾಪ್ ಸಿಂಹ ಕಾಂಗ್ರೆಸ್ಗೆ ಹೋಯ್ತದಂತ ಕಣೆ. ಲೇ ನಮ್ ಪೇಪರ್ ಸಿಂಹನೇನ್ಲ ಅದೇ ಕಾಂಗ್ರೆಸ್ ಹೋಯ್ತದ ಬೇಕನೇಸಿ. MP ಎಲೆಕ್ಷನ್ ಅಲ್ಲೂ ಟಿಕೆಟ್ ಕೊಡ್ಲಿಲ್ಲ, ಪಾರ್ಟಿ ಒಳಗೂ ಮರುವಾದಿ ಕೊಡ್ತಾ ಇಲ್ಲ ಅಂತ ನೊಂದ್ಕೊಂಡು ಕಾಂಗ್ರೆಸ್ ಹೋದ್ರು ಹೋಗ್ಬೋದು, ಅದಕ್ಕೆ ಸಿದ್ದಣ್ಣನ ಹೊಗಳ್ಕೊಂಡು ಓಡಾಡ್ತೈತಿ. ಅದ್ರದೇ ಪಾರ್ಟಿ ಮಹಾರಾಜನ ಎದುರಾಕೊಂಡು ರೋಡಿಗೆ ಸಿದ್ದಣ್ಣನ ಹೆಸರು ಇಡ್ಸಕ್ ಹೊಂಟೈತಂತ ಕಣೆ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ. ನಾವು ಅವರು ಸೈದ್ಧಾಂತಿಕವಾಗಿ ರಾಜಕೀಯವಾಗಿ ಭಿನ್ನ ಪಕ್ಷದಲ್ಲಿ ಇರಬಹುದು, ಅವ್ರ ಹೆಸರನ್ನ ಆ ರಸ್ತೆಗೆ ಇಡಬೇಕು ಅಂತ ಹೊರಟಿದ್ದಕ್ಕೆ ಯಾರು ತಕರಾರು ಎತ್ತಿತಾ ಇದಾರೆ ಅಂತಂದ್ರೆ ಮೊಸರಲ್ಲಿ ಕಲ್ಲು ಹುಡುಕ್ದಂಗೆ ಆಗುತ್ತೆ. ಸಾಧಕರು ಏನು ಬಿಜೆಪಿ ಅವರು JDS ಅವರು ಹಾಗೆ ಇರಬೇಕು ಅಂತಿಲ್ಲ, ಕಾಂಗ್ರೆಸ್ನಲ್ಲೂ ಸಾಧಕರು ಇದ್ದಾರೆ. ಈ ಅವರ ಸಾಧನೆಗಳನ್ನ ಗುರುತಿಸಿ ಯಾವುದೋ ಒಂದು ರಸ್ತೆಗೋ ಸರ್ಕಲ್ಗೆ ಹೆಸರಿಡಬೇಕಾದ್ರೆ ಈ ಪಕ್ಷ ಭೇದ ಅನ್ನುವಂತಹ ಸಣ್ಣತನವನ್ನ ಯಾರು ತೋರೋದು ಬೇಡ ಅಂತ ನನ್ನ ಭಾವನೆ. ಸೂಪರ್ ಮಾಮಾ. ರೋಡಿಗೆ ಸಿದ್ದಣ್ಣನ ಹೆಸರಿಡೋದೇನೋ ಓಕೆ ಕಣ್ಲೆ, ಆದ್ರೆ ಈ ಸಿಂಹನೇ ಕಾಂಗ್ರೆಸ್ಗೆ ಬರ್ತದೆ ಅಂದ್ರೆ ಹೆಂಗ್ಲೆ ನಂಬೋದು? ಯಾರಂತ ಕರ್ಕಂತ ಇರೋದು? ಯಾರೋ ಕಾಣಕನೆ ಸುಮಾರು ಜನ ಕರೆದಿರೋದಂತೂ ನಿಜವಂತೆ, ಆದ್ರೆ ಈಗ ಈ ಕಡೆ ಬರಕ್ಕೆ ಮನ್ಸ್ ಮಾಡೈತೆ ಅಂತ ಜನ ಮಾತಾಡ್ಕಂತಾರ ಕಣೆ. ಅಯ್ಯ 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 ಏ ಜನರಮ್ಮ ಆಯ್ತು ಬಿಡ್ಲೆ, ಇದನ್ನೇ ಒಂದು ಮಾತು ಕೇಳಬಿಡ್ಲೆ, ಏನು ಮಾಡ್ತದೆ ಅಂತವ? ತಮ್ಮಯ್ಯ ಹೇಳಪ್ಪ, ಕಾಂಗ್ರೆಸ್ಗೆ ಬರ್ತಾ ಇದೆಯಂತೆ ಯಾಕೆ? ನನ್ನ ಬಾಧ್ಯತೆ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡಿ. ನಾನು ನರೇಂದ್ರ ಮೋದಿ ಅವರ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದಿರೋನು, ಈ ಪಕ್ಷಕ್ಕೆ ಸಿದ್ಧಾಂತಕ್ಕೆ ಬದ್ಧತೆ ಇರೋನು, ನಾ ಕಡೆಯವರೆಗೂ ಕೂಡ ಈ ಪಕ್ಷದಲ್ಲಿ ಇರೋನು. ಬೇರೆ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗುವಂತಹ ಅಥವಾ ಬೇರೆ ಪಕ್ಷದಿಂದ ಬಿಜೆಪಿ ಬರುವಂತಹ ರಾಜಕೀಯ ಲಾಲಸೆ ಬೇರೆ ರಾಜಕಾರಣಿಗಳಿಗಿದೆ ಹೊರತು ಪ್ರತಾಪ್ ಸಿಂಹನಿಗೆ ಇಲ್ಲ. ಹೇಳಿಲ್ವೇನ್ಲ ಯಾರು ಬಂದ್ರು ಇದು ಬರೋದಿಲ್ಲ ಅಂತವ? ಬಿಜೆಪಿ ಬಿಟ್ಟು ಬಂದ್ರಿ ಇದಕ್ಕೆ 10 ವೋಟ್ ಬೀಳೋದಿಲ್ಲ ಕಣ್ಲೆ. ಏನೋ ಮಹಾರಾಜ ನನ್ನ ಕುರ್ಚಿ ಕಿತ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರಿಗೆ ಸಿದ್ದಣ್ಣನ ಹೆಸರನ್ನ ರೋಡಿ ಗಿಡ ಕೊಂಡಿರ್ಬೇಕು ಕಂಬುಡ್ಲೆ. ಅಲ್ಲಿ ಆಲ್ರೆಡಿ ಪ್ರಿನ್ಸೆಸ್ ಕೃಷ್ಣಜ್ಜಮಾಣಿ ರಸ್ತೆ ಅಂತ ಹೇಳಿ ಮಹಾರಾಜರ ಕಾಲದಲ್ಲಿ ಹೆಸರಿತ್ತು ಅನ್ನೋದು, ಆದ್ರೆ ತಕರಾರೇ ಇಲ್ಲ. ಆ ಹೆಸರನ್ನ ಬದಲಾಯಿಸುವಂತದ್ದು ಬೇಡ. ಇದು ಮಹಾರಾಣಿಯವರ ಹೆಸರಿದ್ದಿದ್ರೆ ಅದನ್ನ ಬದಲಾಯಿಸೋದು ಬೇಡ. ನಾನು ಹೆಸರಿಲ್ಲ ಅನ್ನೋ ಕಾರಣಕ್ಕೆ ಖಾಲಿ ಇದೆ ಅಂತ ಹೇಳಿ ಹೆಸರು ಇಟ್ಕೋಬಹುದು ಅಂತ ಹೇಳ್ಬಿಟ್ಟು ಅಷ್ಟೇ ಹೇಳಿದ್ದೆ. ಇದನ್ನ ಬುಟ್ಟ ಹಾಕಿದ್ರು ಇನ್ನು ಸುಮಾರು ಜನ ಕಾಂಗ್ರೆಸ್ಗೆ ಬರೋಕೆ ಆಸೆ ಬೀಳ್ತಾವಂತ ಕಣೆ. ಆದ್ರೆ ಈಗ ಹೋದ್ರು ಬೇರೆ ಬೆಲೆ ಇರೋದಿಲ್ಲ, ಕುರ್ಚಿ ಸಿಗೋದಿಲ್ಲ, ಹೋದ್ರು ಪ್ರಯೋಜನ ಇಲ್ಲ ಅಂತ ಸುಮ್ಕಾಗವೆ ಕಣೆ. ಬಿಜೆಪಿಲಿ ಒಂದು ಗಟ್ಟಿಯಾಗಿರೋ ಲೀಡರ್ ಬರೋ ಗಂಟೆ ಇದೇ ಕತೆ ಕಣ್ಲೇಬೇಕು ನಾಶಿ. ಯತ್ನಾಳು ಸಂಘಟನೆ ಮಾಡುವಂದ್ರೆ ಕಿತಾಪತಿ ಮಾಡ್ಕೊಂಡೆ ಓಡಾಡ್ತದೆ. ಚೀಟಿ ರವಿ ಇರೋ ಮರುವಾದಿನೂ ಕಳ್ಕೊಂಡ್ ಕುಂತೈತಿ. ಇನ್ಯಾರಲ್ಲ ಈ ಪಾಲ್ಟಿ ಕಾಪಾಡೋದು? ಹೈಕಮಾಂಡ್ ಇದನ್ನೇ ಚರ್ಚೆ ಮಾಡ್ತಾವಂತ ಕಣೆ. ಯಾವ ಟೈಮಿಗೆ ಯಾರು ತಂದ್ಕೊಂಡಿರ್ತಾವ ಕಾಣೆ ಕಣಪ್ಪ. ಯಾರನ್ನೋ ಕರೆದು ಕೊಂಡ್ರಿಸಿ ಇನ್ನೂ ಎಡವಟ್ ಮಾಡಿ ಕೇಳೋದು ಬೇಡ, ಹೊಸ ಯೋಚನೆ ಮಾಡಿ ಡಿಸಿಷನ್ ತಗೊಳಕ್ಕೆ ಎಲ್ಲ ಓಕೆ. ಚರಿಕಿ ಶಿವನಿ ಶಂಭುಲಿಂಗ कोई तन